ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು 2 ಲೇಯರಲ್ಲಿ 2 ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಮಾರ್ಜಿನ್ನ ಹಾಕೊಳ್ಳೋಣ. ಫಸ್ಟು ಇಲ್ಲೇನಾದರೂ ಸ್ವಲ್ಪ ಕ್ರಾಸ್ ಆಗಿತ್ತು ಅಂದರೆ ಫಸ್ಟೇ ಲೆವೆಲ್ ಮಾಡಿಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈಗ ಈ ಕೆಳಗಡೆ ಮಾರ್ಜಿನ್ನ ಬಿಟ್ಟು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ಬ್ಲೌಸ್ ಉದ್ದ ಏನಿರುತ್ತೆ ಇದಕ್ಕೆ ಕರೆಕ್ಟಾಗಿ ಒಂದು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲೇ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ನೀವು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಈ ಥರ ಬ್ಲೌಸ್ನ ಕರೆಕ್ಟಾಗಿ ಹಾಕ್ಕೊಂಡು ನಿಮಗೆ ಬ್ಲೌಸ್ ಸುತ್ತಳತೆ ಎಷ್ಟಿರುತ್ತೆ ಅಂತ ರೆಡಿ ನೋಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಇದು ಎಷ್ಟಿರುತ್ತೆ ಅಷ್ಟು, ಅದರಲ್ಲಿ ಅರ್ಧ ಈ ಥರ ತಗೊಳ್ಳಿ. ನೆಕ್ಸ್ಟು ಈ ಶೋಲ್ಡರಿಂದ ಈ ಕಡೆ ಶೋಲ್ಡರ್ ತನಕ ಎಷ್ಟು ಬರುತ್ತೆ ಅಷ್ಟು 11 ಇಂಚಿದೆ. ನೆಕ್ಸ್ಟು ಇಲ್ಲಿದ್ದ ಬ್ಲೌಸ್ ಉದ್ದ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಹಾಗೇ ಡೀಪ್ ಎಷ್ಟು ಬೇಕಾಗುತ್ತೆ ಅಂತಲೂ ಹಂಗೆ ಚೆಕ್ ಮಾಡ್ಕೋಬೋದು ನಾವು. ಡೀಪ್ ಇಲ್ಲಿ 9.25 ಇದೆ. 9.25 ಇಲ್ಲಾಂದರೆ 9.25, 10 ಇಂಚು. ನೀವು 11 ಇಂಚಿನ ತನಕಲೂ ಇಟ್ಕೋಬೋದು. ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಅಷ್ಟನ್ನು ಡೀಪ್ ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಆರ್ಮಲ್ಲು ಇದೇ ಥರನೇ ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ಬ್ಲೌಸ್ನು ಇದೇ ಥರನೇ ಚೆಕ್ ಮಾಡ್ಕೊಂಡ್ರೇ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಅಲ್ಲಿ ಯಾವುದೇ ಥರ ರಿಂಕಲ್ಸ್ ಆಗಲಿ ಏನು ಬರೋದಿಲ್ಲ. ಕರೆಕ್ಟಾಗಿ ನೋಡ್ಕೋಬೇಕಿಲ್ಲಿ. ಇದ್ರದ್ದು ಆರ್ಮಲ್ಲು 9.25 ಇದೆ. ಪ್ರತಿಯೊಂದು ಪಾಯಿಂಟನ್ನು ನೀವು ಪೇಪರಲ್ಲಿ ಬರೆದು ಇಟ್ಕೋಬೋದು, ಇಲ್ಲ ಇದೇ ಲೈನಿಂಗ್ ಮೇಲೇ ಬರೆದು ಇಟ್ಕೋಬೋದು. ಬ್ಯಾಕ್ ಸೈಡಿಂದ ಈ ಥರ ನಿಮಗೆ ಬ್ಲೌಸ್ ಸುತ್ತಳತೆ ಅಳತೆ ತೊಗೊಳೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ನೋಡಿ, ಈ ಥರನಾದರೂ ನೀವು ಅಳತೆ ತೊಗೋಬೋದು. ಬಟ್ ಏನಂದರೆ ಇದು ಸ್ವಲ್ಪ ಬಟ್ಟೆ ಭಾಳ ಎಕ್ಸ್ಪೆಂಡ್ ಆಗ್ತಾಯಿದ್ರೆ ನಿಮಗೆ ಜಾಸ್ತಿ ತೋರಿಸ್ಬೋದು. ಕರೆಕ್ಟಾಗಿ ನೋಡಿ ಅಳತೆ ತೊಗೋಬೋದು. ಇದೊಂದು ಮೆಥಡಲ್ಲಿ ನೀವು ಅಳತೆ ತೊಗೋಬೋದು. ನಿಮಗೆ ಬರುತ್ತೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಈ ಥರನೂ ಅಳತೆ ತೊಗೋಬೋದು. ಇಲ್ಲಿ ಶೋಲ್ಡರ್ ಏನಿರುತ್ತಲ್ಲ 10 ಇಂಚು ಅಲ್ಲ 11 ಇಂಚು, 11 ಇಂಚಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ, 5.25. ನಿಮಗಿದು ಶೋಲ್ಡರ್ ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಮಾಡ್ಕೋಬೋದು. ನಾವು ಪೂರ್ತಿ ಮಾರ್ಕ್ ಹಾಕಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೂ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಏನೂ ಆಗೋಲ್ಲ. ಈ ಅಳತೆಗೆ 5.25 ತೊಗೊಂಡ್ರೆ ಇನ್ನು ನೀಟಾಗಿ ಚೆನ್ನಾಗಿ ಕೂರುತ್ತೆ. ಇಲ್ಲಿದ್ದ 6 ಇಂಚು ಆರ್ಮಲ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರದ್ದೇ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಂತ ನೋಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಅಳತೆನೇ ಇಟ್ಕೊಂಡು ನಮಗೆ ಆರ್ಮಲ್ ಅಳತೆ ತಗೊಳೋದು ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಇವ್ರದ್ದೇ ಬ್ಲೌಸ್ ಇಟ್ಕೊಂಡು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಇದೇ ನೀಟಿಗೇನೆ ಇದೆ. ಈ ಥರ ಒಂದು ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿದ್ದ ನಾವೇನು 5.25 ತೊಗೊಂಡಿದ್ವಲ್ಲ ಮೇಲ್ಗಡೆ, ಅದೇ ಅಳತೆಗೆ ಇಲ್ಲಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ ಶೇಪಲ್ಲಿ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಇಂಚಿಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ 1 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನಾವು ಕರ್ವ್ ಸ್ಕೇಲ್ ಇಟ್ಕೊಂಡು ಲೈನನ್ನು ಹಾಕ್ಕೊಳ್ಳೋಣ. ಈಗ ಅಳತೆ ಮಾಡ್ಕೋಬೇಕು. ನಮ್ಮದು ಆರ್ಮೋಲ್ ಎಷ್ಟಿದೆ ಅಂತ ನಾವಿಲ್ಲಿ ಬರ್ಕೊಂಡಿದ್ದೀವಲ್ಲ 9.25 ಅಂತ, ಇದನ್ನು ನಾನಿಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. ನೀವು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಪೋರ್ಷನ್ನು ಎರಡನ್ನೂ ಸೇರಿಸಿ ಅಳತೆ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಸಿಗುತ್ತೆ ಅಳತೆ.
ನೋಡಿ, ನಾವು ಎಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ಲಿ ಕರೆಕ್ಟಾಗಿ ನಾವು ಅಳತೆ ತಗೋಬೇಕು. ಪೂರ್ತಿ ದೂರನ ಅಳತೆ ಇಟ್ಕೋಬಾರ್ದು. ಕರೆಕ್ಟಾಗಿ ನಾವು ಎಲ್ಲಿ ಹೊಲಿಗೆ ಹಾಕ್ತೀವಿ ಅಲ್ಲಿಗೆ ಅಳತೆ ತಗೋಬೇಕು. ಇದೊಂದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಒಂದು ಸರಿ ಚೆಕ್ ಮಾಡಿಕೊಂಡು ಬ್ಲೌಸ್ ಅಳತೆ ಸುತ್ತಳತೆ ನಾನೇನಾದರೂ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಅದನ್ನು ಸರಿ ಮಾಡ್ಕೋಬೇಕು. ಒಂದು ಅರ್ಧ ಇಂಚು ಜಾಸ್ತಿನೇ ತೋರಿಸ್ತಾ ಇದೆ. ನೋಡಿ, ನಾನಿಲ್ಲಿ ಬ್ಲೌಸ್ ಫ್ರಂಟ್ ಪೋರ್ಷನಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 9.25 ಇದೆ. ಇಲ್ಲಿ ಎಷ್ಟು ತೋರಿಸುತ್ತೋ ಅಷ್ಟನ್ನೇ ನಾವಿಲ್ಲಿ 10 ಇಂಚು ಈ ಸೈಡಲ್ಲಾದರೆ ಮಾರ್ಜಿನ್ ಸೇರಿಸ್ಕೊಂಡಾದರೆ 10 ಇಂಚು ಅಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿಗೇ ಫಿಟ್ಟಿಂಗ್ ಪಾಯಿಂಟನ್ನು ಸ್ಟಿಚ್ ಮಾಡುವಾಗ ಅದೇ ಪಾಯಿಂಟಿಗೆ ಸ್ಟಿಚ್ ಮಾಡಬೇಕು. ಅವಾಗ ಕರೆಕ್ಟಾಗಿ ಕೂರುತ್ತೆ, ಆವಾಗ ಲೂಸ್ ಆಗಲ್ಲ ಅವ್ರಿಗೆ ಆರ್ಮೋಲ್ ಹತ್ರ. ನೋಡಿ, ಈಗ ಕರೆಕ್ಟಾಗಿ ಆಯಿತು. ಈ ಥರ ಒಂದು ಅಳತೆ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟ್ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಏನೂ ಆಗೋಲ್ಲ. ನಾವು ಯಾಕೆಂದರೆ ಸ್ಟಿಚ್ ಮಾಡ್ತೀವಲ್ಲ, ಆವಾಗ ಒಂದು ಸರಿ ಹೆಂಗಿದ್ರು ಲಾಸ್ಟಲ್ಲಿ ಫೈನಲಾಗಿ ಅಳತೆ ನೋಡ್ತೀವಿ. ಅಳತೆ ನೋಡಿಕೊಂಡೆ ನಾವು ಫೈನಲಾಗಿ ಫಿಟ್ಟಿಂಗ್ ಮಾಡೋದು. ಹಾಗೆ ಅಂತೂ ಮಾಡೋದಿಲ್ಲ, ಅವಾಗ ಸರಿ ಹೋಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಪ್ರಾಬ್ಲಮ್ ಏನೂ ಆಗೋಲ್ಲ, ಬಟ್ ಕಡಿಮೆ ಮಾತ್ರ ಆಗಬಾರ್ದು ಅಷ್ಟೇ. ಈಗ ನೆಕ್ ಬಿಡ್ತು 2 ಇಂಚು ತೊಗೊಳ್ತಾ ಇದ್ದೀನಿ. 2.5 ಬೇಕಂದರೆ ತೊಗೋಬೋದು. ತುಂಬ ಬ್ರಾಡ್ ಆಗುತ್ತೆ ಅನ್ನೋದಾದರೆ 2 ಇಂಚು ಸಾಕು. ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಕಡಿಮೆ ಮಾಡ್ಕೊಳ್ಳಿ. 2 ಇಂಚು ಓಕೆ. 2.25 ತೊಗೋಬೋದು, ಇಲ್ಲಾಂದರೆ 2 ಇಂಚು ತೊಗೋಬೋದು. ಇಲ್ಲಿ 9.25ಗೆ ಡೌನ್ ತೊಗೊಳ್ತಾ ಇದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನೇ ತೊಗೊಳ್ಳಿ. ಇದನ್ನು ನಾನು ಕಟ್ ಮಾಡ್ತಾ ಇಲ್ಲ. ಇದರಲ್ಲಿ ಒಂದು ಬ್ಲೌಸಿಗೆ ವರ್ಕ್ ಇದೆ, ಒಂದು ಬ್ಲೌಸಿಗೆ ಹಂಗೆ ರೌಂಡ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡೋದು. 2.25ಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ಇನ್ನೂ ಬ್ರಾಡ್ ಮಾಡ್ಕೋಬೋದು. ಒಂದು ಮೇಲ್ಗಡೆ ನಾವು ಏನು ನೆಕ್ ಬಿಡ್ತು ಅಂತ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಅರ್ಧ ಇಲ್ಲಾಂದರೆ 3/4 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಬ್ರಾಡ್ ಕೇಳ್ತಾರಲ್ಲ ಆವಾಗ ಅವರಿಗೆ ಜಾಸ್ತಿನೇ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಕಚ್ಚಾಕೊಳ್ಬೇಕು. ನಾವು ಎಲ್ಲಿ ನಮಗೆ ಮಾರ್ಕಿಂಗು ಗೊತ್ತಾಗುತ್ತೆ ಒಂದೊಂದ್ಸರಿ. ಕಚ್ಚಾಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಸೈಡಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಏಕೆಂದರೆ ಸೈಡಲ್ಲಿ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಕೈಯಿಂದ ಕೆಳಗಡೆ ಸ್ವಲ್ಪ ಭಾಳನೂ ಕಟ್ ಮಾಡಬಾರ್ದು, ಅರ್ಧ ಇಂಚ್ಗಟ್ಟಲೆ ಕಟ್ ಮಾಡಬಾರ್ದು, ಸ್ವಲ್ಪ ಕಟ್ ಮಾಡಿದರೆ ಸಾಕು. ಈಗ ಫ್ರಂಟ್ ಪೋರ್ಷನ್ಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸ್ಬಿಟ್ಟು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಪೂರ್ತಿ ಔಟ್ಲೈನ್ ಪೂರ್ತಿ ಇದೆ, ಯಾವ ಥರ ಇದೆ ಶೇಪು ಅದೇ ಶೇಪಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೋಡ್ಬೋದು. ಇದೇ ಥರ ಎಲ್ಲ ಸೈಜ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನೀಗ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಮುಂಭಾಗದ ಶೇಪು ತೆಗಿಬೇಕಲ್ಲ, ಹಾಗಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಳಕ್ಕೆ ಇನ್ನೊಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮುಂದ್ಗಡೆ ರಿಂಕಲ್ಸ್ ಬಂದಂಗೆ ಆಗುತ್ತೆ ಅಂತಿರಲ್ಲ, ಅದು ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಭಾಳ ತೆಗಿಬಾರ್ದು, ಏಕೆಂದರೆ ಅಲ್ಲಿ ವಿಡ್ತ್ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪನೇ ಕ್ರಾಸಾಗಿ ಹಿಂಗೆ ಒಳಗಡೆ ತೊಗೋಬೇಕು.
ಇಲ್ಲಿ ನೆಕ್ ಡೀಪು 7 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೆ. ಬಟ್ ಅವ್ರದ್ದು ಎಷ್ಟು ಇರುತ್ತೆ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳೋಣ. ಅವ್ರದ್ದು ಬ್ಲೌಸ್ನೇ ಇಟ್ಕೊಳ್ಳೋಣ. ಈ ಥರ ಒಂದು ಅರ್ಧ ಇಂಚು ಕಡಿಮೆನೇ ಮಾರ್ಕ್ ಹಾಕ್ಕೊಳ್ಳಿ. ಯಾಕೆಂದರೆ ಬಟ್ಟೆ ಇತ್ತು ಅಂದರೆ ನಾವು ಪೈಪಿಂಗ್ ಮಾಡುವಾಗ ಇನ್ನೊಂದು ಸರಿ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಜಾಸ್ತಿ ಕಟ್ ಮಾಡ್ಕೋಬಾರ್ದು. ಡೀಪ್ಗಳ್ನ ಯಾವಾಗಲೂ ಒಂದೇ ಸರಿಗೇ ಕಟ್ ಮಾಡಬಾರ್ದು. ನೋಡಿಕೊಂಡು 1/4 ಇಂಚ್ ಬೇಕು ಅಂದರೆ ಇಳಿಸ್ಕೋಬೋದು. ಇಲ್ಲಿ 1/4 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಬೇಕಾದರೆ ನೀವು ಅಲ್ಲಿ ರೌಂಡ್ ಶೇಪ್ ಮಾರ್ಕ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಇವ್ರದ್ದು ಟಕ್ಸ್ ಡಾಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕಲ್ಲ, ಇಲ್ಲಿಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟಕ್ಸ್ ಪಾಯಿಂಟ್ ಇದು ಈ ಥರ ಇಟ್ಕೋಬೇಕು, ಜಗ್ಗಿ ಇಟ್ಕೋಬೇಕು. ಸ್ವಲ್ಪ ಕರೆಕ್ಟಾಗಿ ಅಳತೆ ಸಿಗುತ್ತೆ ನೋಡಿ. ಇಲ್ಲಿಗೊಂದು ಪಾಯಿಂಟು ಮತ್ತು ಇಲ್ಲೊಂದು ಪಾಯಿಂಟು. ನಿಮಗೆ ಅಳತೆ ಎಲ್ಲ ಗೊತ್ತಿತ್ತು ಅಂದರೆ ಟೇಪಲ್ಲೇ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲ ಗೊತ್ತಿಲ್ಲ ಅಂದರೆ ನೋಡಿ ಈ ಥರ ಅಳತೆ ಇಟ್ಕೋಬೇಕು. ಎಕ್ಸಾಕ್ಟಾಗಿ 10 ಇದೆ. ಇಲ್ಲಿದ್ದ ಕೆಳಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆ. ಈಗ ಪೂರ್ತಿ ಒಂದು ಲೈನ್ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಜಾಪಟ್ಟಿನಾದರೂ ಸರಿ ಉಕ್ಸ್ ಪಟ್ಟಿನಾದರೂ ಸರಿ ತೊಗೊಂಡು ಮೇಲ್ಗಡೆ ಒಂದು ಸ್ವಲ್ಪ ನಮಗೆ ಮಾರ್ಜಿನ್ ಬಿಟ್ಕೊಂಡು ಕ್ರಾಸ್ ಬೆಲ್ಟ್ ಎಲ್ಲೇ ತನಕ ಇರುತ್ತೆ ಅಲ್ಲೇ ತನಕ ಒಂದು ಪಾಯಿಂಟ್ ಹಾಕ್ಕೊಂಡು ಟಕ್ಸಿಗೆ ಅಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ಶೇಪು ಬೇಕಲ್ಲ ನಮಗಿಲ್ಲಿ 2.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಒಂದು ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಮಗೆ ಇಲ್ಲಿ ಟಕ್ಸ್ ಪಾಯಿಂಟ್ ಎಷ್ಟು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 3 ಇಂಚಿನ ತನಕ ನಾನಿಲ್ಲಿ ಡಾಟ್ಸ್ನ ಇಟ್ಕೊಳ್ತಾ ಇದ್ದೀನಿ. 1.5 ಇಂಚು. ನಿಮಗೆ ಇದಕ್ಕೂ ಕಮ್ಮಿ ಬೇಕು ಅಂದರೆ ನೀವು ಮಾಡ್ಕೋಬೋದು. ಇದಾದರೆ ನೀಟಾಗಿ ಕಪ್ಸ್ ಚೆನ್ನಾಗಿ ನೀಟಾಗಿ ಕೂರುತ್ತೆ ಅಂತ 3 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಎಷ್ಟು ನಾವು ಕಡಿಮೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸೈಡ್ ಫಿಟ್ಟಿಂಗಿಂದು ಅಲ್ಲಿ ಹೊಲ್ದಿರ್ತಾರಲ್ಲ ಆ ಲೈನನ್ನು ಹಿಡ್ಕೋಬೇಕಿಲ್ಲಿ. ಕರೆಕ್ಟಾಗಿ ನೋಡ್ಕೋಬೇಕು ಅವ್ರದ್ದು ಈಗ ಕರೆಕ್ಟಾಗಿದೆ, ಮತ್ತೇನು ಎಕ್ಸ್ಟ್ರಾ ತೆಗೆಯೋದಿಲ್ಲ. ಬೇಕು ಅಂದರೆ ಸ್ವಲ್ಪ ಶೇಪ್ ತೆಗೆದು ನಾವು ಕ್ರಾಸ್ ಬೆಲ್ಟ್ನ ಎಕ್ಸ್ಟ್ರಾ ತೊಗೋಬೋದು. ಈಗ ನಮಗೆ ಸೈಡಲ್ಲಿ ಎಲ್ಲೇ ತನಕ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿದ್ದ ಟಕ್ಸ್ ಡಾಟಿಂದ ಈ ಹೊಲಿಗೆ ಎಲ್ಲಿ ಬಂದಿರುತ್ತೆ ಸೈಡಲ್ಲಿ ಅಲ್ಲಿಗೆ ಒಂದು ಪಾಯಿಂಟು. ಇಲ್ಲಿದ್ದ ನಮಗೆ ನಾವು ಎಷ್ಟು ಮಾರ್ಜಿನ್ ಬಿಟ್ಕೊಳ್ತೀವಿ, 2 ಬಿಟ್ಕೊಂಡ್ರೆ 2 ಇಂಚ್ ಬಿಟ್ಕೊಂಡ್ರೆ 2 ಇಂಚು, ಇಲ್ಲಾಂದರೆ 2.5 ಬೇಕು ಅಂದರೆ 2.5. ಈಗ ಮೇಲ್ಗಡೆ ಇನ್ನೊಂದು ಪಾಯಿಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಇಲ್ಲಿಗೊಂದು ಪಾಯಿಂಟು, ಇಲ್ಲಿಗೊಂದು ಹಾಕ್ಕೊಂಡು ಈಗ ಇಲ್ಲಿದ್ದ 2.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟಾದರೂ ತೊಗೋಬೋದು. 1.5 ಇಂಚು ಕಡಿಮೆನೇ ಕರೆಕ್ಟಾಗಿ ನಾವು ಹೊಲಿತಾ ಇದ್ದೀವಿ, ಎಕ್ಸ್ಟ್ರಾ ಬೇಡ ಅನ್ನೋದಾದರೆ 1.5 ಇಂಚು ಸಾಕಾಗುತ್ತೆ. ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿ ಒಳಕ್ಕೆ ಓವರ್ಲಾಕ್ ಮಾಡ್ತಾ ಇರೋದ್ರಿಂದ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಷ್ಟೇ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮುಂದ್ಗಡೆ ಶೇಪ್ ತೆಗಿತಾ ಇಲ್ಲ, ಏಕೆಂದರೆ ಒಂದಕ್ಕೆ ಡಿಸೈನ್ ಮಾಡಿರೋದ್ರಿಂದ ನಾನಿಲ್ಲಿ ಒಂದಕ್ಕೆ ಕಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾನು ಈ ಥರ ಎಲ್ಲಕ್ಕೂ ಡಾಟ್ಸ್ಗಳಿಗೂ ಒಂದೊಂದು ಕಚ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಗೂ 2 ಇಂಚು
ಇಲ್ಲಾಂದರೆ 1.5 ಇಂಚು ಡಿಫ್ರೆನ್ಸ್ ಇದ್ದರೆ ಸಾಕಾಗುತ್ತೆ. 2 ಇಂಚ್ ಇದ್ದರೆ ಇನ್ನೂ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಂದಕ್ಕೆ ವರ್ಕ್ ಹಾಕಿಲ್ಲ, ಹಂಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗ ಸ್ಲೀವ್ಸ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಒಂದು ಮಾರ್ಜಿನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಏನಾದರೂ ಕ್ರಾಸ್ ಇತ್ತು ಅಂದರೆ ಇದನ್ನು ಕಟ್ ಮಾಡಿ ತಕ್ಕೋಬೇಕಾಗತ್ತೆ. ಈಗ ನಮಗೆ ಏನು ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ ಅದನ್ನು ಫಸ್ಟು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಬಿಟ್ಟು ನಾವು ಸ್ಟಿಚ್ ಮಾಡ್ತೀವಲ್ಲ ಅದು ಒಂದು ಲೈನ್ ಹಾಕ್ಕೊಂಡು, ಇಲ್ಲಿದ್ದ ನಮಗೆ ತೋಳಿನ ಉದ್ದ ಎಷ್ಟು ಬೇಕಾಗುತ್ತೆ ಅದನ್ನು ಪಾಯಿಂಟ್ ಹಾಕ್ಕೊಳ್ಬೇಕು. ಇಲ್ಲಿ ಹೊಲಿಗೆಗೆ ಒಂದು ಪಾಯಿಂಟು, ಮಾರ್ಜಿನಿಗೆ ಇನ್ನೊಂದು ಪಾಯಿಂಟು, ಅರ್ಧ ಇಂಚು ಈ ಥರ ಪಾಯಿಂಟ್ ಹಾಕ್ಕೊಂಡು ನೋಡಿ, ಈ ಥರ ಇಟ್ಕೊಂಡು ನಿಮಗೆ ಕಾಣಿಸಲ್ಲ ಅಂತ ಹೇಳಿ ತೋರಿಸಿದ್ದು ಆ ಥರ. ಈಗ ಸುತ್ತಳತೆ ನಿಮಗೆ ತೋಳಿನ ಸುತ್ತಳ ಎಷ್ಟು ಬೇಕಾಗುತ್ತೆ ಮತ್ತು ಅವ್ರದ್ದು ಡೌನ್ ಎಷ್ಟಿದೆ ಅಂತ ನೋಡ್ಕೊಳೋದಕ್ಕೆ ಕರೆಕ್ಟು ಡೌನ್ ಸಿಕ್ಬಿಡುತ್ತೆ. ಅವ್ರು ಎಷ್ಟು ಇಳಿಸಿದ್ದಾರೆ, ನಾವು ಪ್ರತಿಯೊಂದನ್ನು ಅಳತೆ ಮಾಡೋದೇನು ಬೇಡ ತೋಳಿಂದು. ಈಗ ಅವ್ರದ್ದು ಎಲ್ಲಿ ಸ್ಟಿಚ್ ಮಾಡಿರ್ತಾರೆ ಅಲ್ಲಿಗೊಂದು ಪಾಯಿಂಟು, ಅದರಿಂದ ಮೇಲಕ್ಕೆ ಇನ್ನೊಂದು ಪಾಯಿಂಟು ಈ ಥರ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟು ಸುತ್ತಳತೆ ಸಿಕ್ಬಿಡುತ್ತೆ. ನಮಗೆ ಸ್ಲೀವ್ಸು ಪೀಸ್ ಜಾಯಿಂಟ್ ಜಾಸ್ತಿ ಹಚ್ಚಬೇಕು ಅಂತ ಏನಿಲ್ಲ, ಕರೆಕ್ಟಾಗಿ ಸಿಕ್ಕಿರುತ್ತೆ. ಅಕಸ್ಮಾತ್ ಏನಾದರೂ ಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ನಾನು ಹಚ್ಕೋಬೇಕಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಅರ್ಧ ಇಂಚು ಬಟ್ಟೆನ ಹಚ್ಕೋಬೇಕು. ಈ ಥರ ಮುಂಭಾಗದ ಶೇಪ್ ಒಂದು, ಹಿಂಭಾಗದ ಶೇಪ್ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚು ಬೇಕಾಗುತ್ತೆ ಅಷ್ಟೇ ನನಗೆ. ನಾನು ಸ್ಟಿಚ್ ಮಾಡುವಾಗ ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕಚ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಒಂದೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಕ್ರಾಸ್ ಬೆಲ್ಟಿಗೆ ಯಾವ ರೀತಿ ಮಾರ್ಕ್ ಹಾಕ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರದ್ದೇ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟಿರುತ್ತೆ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಫುಲ್ಲು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟನ್ನು ಇದೇ ಥರನೇ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅಳತೆನಾದರೂ ತೊಗೋಬೋದು. ಮೇಲ್ಗಡೆ ಒಂದು 1/4 ಇಂಚು, ಕೆಳಗಡೆ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ನಾವಿಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಅದು ಎಷ್ಟಿರುತ್ತೆ ಅಂತ ನೋಡಿಕೊಂಡು. ಇಲ್ಲಿ 4, 3.5 3.25 ಇಲ್ಲಾಂದರೆ 3.5 ಆ ಥರ ತೊಗೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇಲ್ಲಾಂದರೆ 3/4 ಇಂಚು, ನೀವು ಜಾಸ್ತಿ ಬಟ್ಟೆ ಬಿಡ್ತಾ ಇದ್ದೀವಿ ಅಂದರೆ 3/4 ಇಂಚು ತೊಗೋಬೋದು. ಕಾಲು ಇಂಚು ಮೇಲೆ ಕೆಳಗಡೆ ಎಕ್ಸ್ಟ್ರಾ ತೊಗೊಂಡು ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಅವ್ರದ್ದು ಅಳತೆ. ನೋಡಿ ಕರೆಕ್ಟಾಗಿ ಒಂದು ಸಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇನ್ನು ಸ್ವಲ್ಪ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಉದ್ದನ ತೊಗೋಬೋದು. ಈಗ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಅಳತೆಗೆ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾಗುತ್ತೆ ಅಂತ. ಇಷ್ಟು ಸಾಕು.
ಇದನ್ನು ಸ್ವಲ್ಪ ಡೌನ್ ಬೇಕು ಅಂದರೆ ಮಾಡ್ಕೋಬೋದು. ಇದನ್ನು ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಶೇಪ್ ತೆಗಿತಾ ಇಲ್ಲ, ಅವ್ರದ್ದು ಬ್ಲೌಸಲ್ಲಿ ಯಾವ ಥರ ಇದೆ ಅದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೋಟಲಾಗಿ 6 ಪೀಸ್ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ತೀನಿ. ನೀವು ಎಷ್ಟಾದರೂ ಹಚ್ಕೋಬೋದು. ಇದು ಲೈನಿಂಗ್ 4, ಮೇನ್ ಬಟ್ಟೆ 2 ಪೀಸು. ಜಸ್ಟ್ ಒಂದು ನೂಲಿನಂಗೆ ಶೇಪನ್ನು ತೆಗಿತಾ ಇದ್ದೀನಿ ಅಷ್ಟೇ, ಜಾಸ್ತಿ ತೆಗಿತಾ ಇಲ್ಲ. ಈ ಪಾಯಿಂಟಲ್ಲಿ ಸ್ವಲ್ಪ ಶೇಪ್ ತೆಗೆದ್ರೇ ಕ್ರಾಸ್ ಬೆಲ್ಟ್ ನೀಟಾಗಿ ಚೆನ್ನಾಗಿ ಕೂರೋದು. ಬೇಕು ಅಂದರೆ ತೆಗಿಬೋದು, ನಿಮ್ಮ ಚಾಯ್ಸು. ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 4 ಇಂಚು, ಇಲ್ಲಿ 3.5 ಇಂಚು ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಬೇಕು ಅಂದರೆ ಈಗ ಈ ಥರ ಮಾಡ್ಕೋಬೋದು. ಇದನ್ನೇ ಬೇಕಂದರೆ ಬ್ಲೌಸ್ ಫುಲ್ಲು ಡಾಟ್ಸ್ ಥರನೂ ಮಾಡ್ಕೋಬೋದು. ನಿಮಗಿಷ್ಟ ಆದಲ್ಲಿ ನೀವು ಬೇಕಂದರೆ ಬಂದು ನಮ್ಮ ಶಾಪು ದಾವಣಗೆರೆಯಲ್ಲಿದೆ, ಬಂದು ವಿಸಿಟ್ ಮಾಡ್ಬೋದು. ಬ್ಲೌಸ್ನ ವರ್ಕ್ ಹಾಕ್ಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಬ್ಲೌಸಿಗೆ ಡಾಟ್ ಯಾವ ಥರ ಇಟ್ಟಿದ್ದೀನಿ ನೋಡಿ. ಫ್ಲವರ್ ಡಾಟ್ಸ್ ಬೇಕು ಅಂತ ಕೇಳಿದರು, ಫ್ಲವರ್ ಡಾಟ್ಸ್ನ ಹಾಕಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ.